ಇದು ಮಾರ್ಕಾಪುರ ಟ್ರೈನಿಗೆ ಬಂದ್ರೆ 10:15 ಬರ್ತಾನೆ ಟ್ರೈನಿಗೆ. ಅಂದ್ರೆ ಬಸ್ ಎನಿ ಟೈಮ್ ಬಿಡ್ತಾರ ಇಲ್ಲ ಬಂದ್ ಮಾಡ್ತಾರ ನೈಟ್ ಟೈಮಲ್ಲಿ? 9 ಗಂಟೆಯಿಂದ ಬಂದ್ ಮಾಡ್ಬಿಡ್ತಾರ. ಬಸ್ಗೆ ಬರ್ತಾರ ಯಾವಾಗ ಟ್ರೈನಿಗೆ ಟ್ರೈ ಮಾಡಿದಿರ? ಟ್ರೈನಿಗೂ ಬಂದಿದ್ದೀವಿ ಈಗ. ಅದು ಸೌಕರ್ಯ ಚೆನ್ನಾಗಿಲ್ಲ, ಟ್ರೈನಿಂಗ್ ಸೆಟ್ ಆಗಲ್ಲ. ಕ್ಯಾಮ್ರಾ ಬಂದ್ಮೇಲೆ ಮಕ್ಕೊಂಡ್ಬಿಟ್ರವ್ರು. ಟ್ರೈನ್ ವ್ಯವಸ್ಥೆ ಸರಿ ಇಲ್ಲ ಸರ್, ಸರಿ ಇಲ್ಲ. ಟ್ರೈನ್ಗೆ ಹೋಗ್ಬಾರ್ದು. ಟ್ರೈನ್ಗೆ ಹೋಗ್ಬಿಟ್ರೆ ಟೈಮ್ ಕವರ್ ತಂದ ಟೈಮ್. ಯಾಕಂದ್ರೆ ಈಗ ಟ್ರೈನ್ ವ್ಯವಸ್ಥೆ ಆದ್ರೆ ಚೆನ್ನಾಗಿ. ಮಾರ್ಕಾಪುರಂ ಇಲ್ಲಿ ಬರ್ಬೇಕಂದ್ರೆ ಬಸ್ಸಿಗೆ ಬರೋದೇ ಬಹಳ ಬೆಟ್ಟು. ಎಲ್ಲರಿಗೂ ನಮಸ್ಕಾರ. ಟಿಟಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ಡಾರ್ಲಿಂಗ್ ಧನು ಅಂತ. ಇವತ್ತು ಶ್ರೀಶೈಲಕ್ಕೆ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ವಿ. ಮತ್ತೆ ಈ ಬಸ್ ಟೈಮಿಂಗ್ ಎಲ್ಲಿಂದ ಬರುತ್ತೆ, ಎಷ್ಟು ತಾಸು ಆಗುತ್ತೆ ಹೋಗ್ಬೇಕಂತೆಲ್ಲ ಇಲ್ಲಿ ಒಂದು ಎಂಕ್ವೈರಿ ಮಾಡಿ ತಿಳ್ಕೊಳ್ಳೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವು ಆಲ್ರೆಡಿ ಬಳ್ಳಾರಿಯಿಂದ ರೀಚ್ ಆಗ್ತಾ ಇದ್ವಿ. ಮತ್ತೆ ಈ ಬಸ್ ಡೈಲಿ ಬರುತ್ತಾ, ಎಷ್ಟು ಗಂಟೆ ಬರುತ್ತೆ, ಮತ್ತೆ ರಿಸರ್ವೇಷನ್ ಆದ್ರೆ ಹೇಗಿರುತ್ತೆ ಅಂತೆಲ್ಲ ನೀಟಾಗಿ ಇಲ್ಲಿ ಕಂಡಕ್ಟ್ ಅಂತ ತಿಳ್ಕೊಳ್ಳೋಣ. ಈ ಬಸ್ ಡೈಲಿ ಬರುತ್ತಾ? ಅಂದ್ರೆ ದಾವಣಗೆರೆ ರೂಟಿಂದ ಹೇಗೆ ಬರುತ್ತೆ ಅದು? ಹರಪನಹಳ್ಳಿ ಹೊಸಪೇಟೆಯಿಂದ ಬರುತ್ತಾ? ಅಂದ್ರೆ ತೋರಣಗಲ್ಲಲ್ಲಿ ಸ್ಟಾಪ್ ಇರುತ್ತಾ? ಅಲ್ಲಿಂದ ಬರ್ಬೋದು. ಆಕ್ಚುಲಿ ನಾವು ತೋರಣಗಲ್ಲಿಂದ ಬಳ್ಳಾರಿ ಬಂದಿದ್ವಿ. ಹರಿಹರ, ಹೊಸಪೇಟೆ, ತೋರಣಗಲ್ಲಿಂದ ಬರುತ್ತಾ? ತೋರಣಗಲ್ ಎಷ್ಟು ಗಂಟೆ ರೀಚ್ ಆಗುತ್ತೆ? ತೋರಣಗಲ್ಲಲ್ಲಿ 8:30. ಇದು ಪ್ರೈಸ್ ರಿಸರ್ವೇಷನ್ ಆದ್ರೆ ಬೇರೆ ಅಮೌಂಟ್ ಇರುತ್ತೆ ಇಲ್ಲ ಮಾಮೂಲಿ ಟಿಕೆಟ್ ಸೇಮ್ ಇರುತ್ತೆ? ಜಾಸ್ತಿ ಆಗುತ್ತೆ. ಇದು ಬಳ್ಳಾರಿಯಿಂದ ಒಂದು 9 ತಾಸು ಆಗುತ್ತೆ ಜರ್ನಿ. 9 ತಾಸು ಆಗುತ್ತೆ. ಹೌದು. ಮತ್ತೆ ಇದೇ ಬಸ್ ರಿಟರ್ನ್ ಹೋಗುತ್ತಾನೆ 4 ಗಂಟೆಗೆ. ಅಂದ್ರೆ ಈಗ ನೀವು ಡೈಲಿ ಬರ್ತಾರಲ್ಲ, ಜಾಸ್ತಿ ಯಾವ ಟೈಮಲ್ಲಿ ಜನ ಬರ್ತಾರೆ ಶ್ರೀಶೈಲಕ್ಕೆ? ಯುಗಾದಿ ಟೈಮಲ್ಲಿ. ಫ್ರೆಂಡ್ಸ್ ಎಲ್ಲ ಉಳಿಫೋಟ್ ಆಗಿದ್ದಾರೆ, ಅಂದ್ರೆ ಉಳಿರುತ್ತೆ ಅಂತ ಅರ್ಥ ಇಲ್ಲಿ. ಹೋಗ್ತಾ ಇದೆ ನೋಡ್ರಿ ಶ್ರೀಶೈಲಕ್ಕೆ. ಅದು ಮಳೆಗಾಲದಲ್ಲಿ ಬಂದಿದ್ವಿ. ತುಂಬಾ ಬ್ಯೂಟಿಫುಲ್ ಕಾಣ್ತಾ ಇದೆ, ಎಲ್ಲ ಕ್ಲೀನ್ ಅಲ್ಲಿ ತುಂಬಾ ಹಚ್ಚ ಹಸಿರು ಕಾಣ್ತಾ ಇದೆ. ಇವ್ರು ಇಲ್ಲಿ ಹೇಳಿದ್ರೆ ಕಂಡಕ್ಟರ್ ಸರ್ ಹೇಳಿದ್ರಲ್ಲ, ಆಕ್ಚುಲಿ ಮಾರ್ಚ್ ಮತ್ತೆ ಶಿವರಾತ್ರಿ ಟೈಮಲ್ಲಿ ಜಾಸ್ತಿ ರಶ್ ಇರುತ್ತೆ. ಬಟ್ ಈ ಟೈಮಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಲೊಕೇಶನ್ ನೋಡೋಕೆ. ನಾವು ನೈಟಲ್ಲಿ ಸುಮಾರು 10:20, 10:30 ಎಲ್ಲ ಬಸ್ ಬಿಟ್ಟಿದ್ದು, ಇನ್ನೂ ಹೋಗಿಲ್ಲ. ಈಗ ಪ್ರೆಸೆಂಟ್ 7 o'clock ಆಗಿದೆ. ಇನ್ನೂ ಒಂದು ತಾಸು ಹಾಕೋ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಬಸ್ಸಲ್ಲಿ ಬಂದ ಒಂದೇ ಒಂದ್ಸಲ ಮಾತ್ರ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ ಬಳ್ಳಾರಿಯಿಂದ. ಬಸ್ ಇನ್ನು ಟ್ರೈನ್ ಅಂದ್ರೆ ಆಕ್ಚುಲಿ ಇದು ಮಾರ್ಕಾಪುರ ಟ್ರೈನಿಗೆ ಬಂದ್ರೆ 10:15 ಬರ್ತಾನೆ ಟ್ರೈನಿಗೆ. ಅಂದ್ರೆ ಬಸ್ ಎನಿ ಟೈಮ್ ಬಿಡ್ತಾರ ಇಲ್ಲ ಬಂದ್ ಮಾಡ್ತಾರ ನೈಟ್ ಟೈಮಲ್ಲಿ? 9 ಗಂಟೆಯಿಂದ ಬಂದ್ ಮಾಡ್ಬಿಡ್ತಾರ. ಆಮೇಲೆ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ? 6 ಗಂಟೆಗೆನಾ? ಈಗ ನಾವು ಬೈದು 6 ಗಂಟೆಗೆನಾ ಇಲ್ಲಿ ಈಗ ಬಂದಿವಲ್ಲ? ನೋಡಿ ಫ್ರೆಂಡ್ಸ್, ಬಹಳ ಜನ ಟ್ರೈನಿಗೆ ಬರ್ಬೋದಂತ ಹೇಳ್ತಾರೆ. ಬಟ್ ಟ್ರೈನಿಗೆ ಬಂದ್ರೆ ಅಮರಾವತಿ ಎಕ್ಸ್ಪ್ರೆಸ್ ಬರುತ್ತೆ. ಅದು ಬಂದ್ಬಿಟ್ಟು ನೈಟು 10:30, 11 ಗಂಟೆಗೆಲ್ಲ ಅಲ್ಲಿ ಡ್ರಾಪ್ ಮಾಡ್ತಾನೆ ಮಾರ್ಕಾಪುರ ಹತ್ರ. ಬಟ್ ಅಲ್ಲಿಂದ ನಾವು ಸುಮಾರಾಗಿ 5 ಗಂಟೆ 6 ಗಂಟೆ ತನಕ ವೇಟ್ ಮಾಡ್ಲೇಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ. ಏನಕ್ಕಂದ್ರೆ ಆ ಟೈಮಲ್ಲಿ ಬಸ್ನಲ್ಲಿ, ಟ್ಯಾಕ್ಸಲ್ಲಿ ಯಾವ್ದು ಗಾಡಿಗಳು 4 ವೀಲರ್ ಒಳಗಡೆ ಬಿಡಲ್ಲ ಪೆಟ್ರೋಲ್ ಮೇಲೆ. ಆದ ಕಾರಣ ಬಸ್ಸಿಗೆ ಬರೋದು ಬೆಸ್ಟ್ ಅನ್ಸುತ್ತೆ. ಏನಕ್ಕಂದ್ರೆ ಬಂದು ಅಲ್ಲಿ ವೇಟ್ ಮಾಡ್ಬೇಕು, ಮತ್ತೆ ನೈಟ್ ಎಲ್ಲ ಇರಬೇಕು. ತುಂಬಾ ತೊಂದರೆ ಕೂಡ ಆಗುತ್ತೆ. ಬಸ್ಸಿಗೆ ಬಂದ್ರೆ ತುಂಬಾ ಅನುಕೂಲ ಕೂಡ ಆಗಿರುತ್ತೆ. ಕೆಲವರೆಲ್ಲ ಹೇಳ್ತಾರೆ ಏನಾಗಲ್ಲ, ಈಗೆಲ್ಲ ಬಸ್ ಬಿಡ್ತಾ ಇದ್ರೆ ಆಮೇಲೆ ನೈಟ್ ಎಲ್ಲ ಬರ್ತಾರೆ ಓಡಾಡ್ತಾವ ಅಂತ. ಅದೆಲ್ಲ ಅನೌನ್ಸ್ಮೆಂಟ್ ಇಡಲಿಲ್ಲ, ಕಂಡಕ್ಟರ್ ಹೇಳ್ತಾರೆ ನೋಡಿ. ಏನು? ಹೋಗ್ತಾ ಇರ್ತಲ್ಲ, ಬಿಡ್ತಾರೆ. ನಾರ್ಮಲ್ ಟೈಮಲ್ಲಿ ಬಿಡಲ್ಲ. ನೋಡಿ ಬಂದು ಅಲ್ಲಿ ಟ್ರೈನಲ್ಲಿ ಬಂದು ವೇಟ್ ಮಾಡೋದಕ್ಕಿಂತ ಎಲ್ಲ ಸೇಮ್ ಆಗುತ್ತೆ. ಆಕ್ಚುಲಿ ನಾವು ಒಂದ್ ವೇಳೆ ಟ್ರೈನಿಗೆ ಬಂದು ಅನ್ನು ವೇಟ್ ಮಾಡ್ಬೇಕು ಅಂತ ಬಸ್ಗೆ ಬೆಳಿಗ್ಗೆ 5 ಗಂಟೆ ತನಕ. ಇನ್ನ ಇಲ್ಲಿ ಶ್ರೀಶೈಲಕ್ಕೆ ಬಂದ್ಬಿಟ್ಟು ನೋಡ್ತಿರ್ಬೋದಲ್ಲ ಫಾರೆಸ್ಟ್ ಹೇಗಿದೆ ಅಂತ ಇದೆ. ಇಲ್ಲಿ ತುಂಬಾ ಜನ ಕರ್ನಾಟಕದವರೇ ಪಾದಯಾತ್ರೆ ಬರ್ತಾರೆ. ಅದು
ಸಮ್ಮರ್ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಬಟ್ ಇದು ಪಾದಯಾತ್ರೆ ರೋಡ್ ಅಲ್ಲ, ಬಸ್ ರೋಡ್. ಪಾದಯಾತ್ರೆ ರೋಡ್ ಬೇರೆ ಇದೆ. ನಾನು ಒಂದ್ಸಲ ಬಂದಿದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸುಮಾರು ಒಂದು ವಾರ ಎಲ್ಲ ಬಂದಿದ್ವಿ ಇಲ್ಲಿಗೆ. ಧರ್ಮಸ್ಥಳಕ್ಕಿಂತ ದೊಡ್ಡ ಘಾಟ್ ಸೆಕ್ಷನ್ ಏನಲ್ಲ, ಧರ್ಮಸ್ಥಳನೇ ತುಂಬ ಹೆವಿ ಘಾಟ್ ಸೆಕ್ಷನ್ ಇದೆ. ಇದು ಪರವಾಗಿಲ್ಲ ಅನ್ಸುತ್ತೆ ಬಸ್ಸಲ್ಲಿ. ಅದೇ ಚೆನ್ನಾಗಿದೆ ಅಂತೀರ ರೋಡ್ ಧರ್ಮಸ್ಥಳ? ಹೌದು, ಅಡ್ಡ ಬರ್ತದೆ. ಸೈಡ್ ಹೋಗ್ಬೋದು. ಮುಳ್ಳಿಂಗಡಿಗಳು ಗ್ಲಾಸ್ ಎಲ್ಲ ಹೊಡಿತಾವೆ, ಮಿರರ್ ಹೊಡಿತಾವೆ. ಹೋಗಕ್ಕೂ ಬರಕ್ಕೆ ಇದೇ ರೋಡ್ ಅಂತ? ಹೋಗಕ್ಕೂ ಬರಕ್ಕೆ ಒಂದೇ ರೋಡ್? ಅದೇ ಸಲ ನೀವು ಬಳ್ಳಾರಿಯಲ್ಲಿ ಹತ್ತಿದ್ರೆ ಅಂದರೆ ಸೀದಾ ಒಂದು ಬಸ್ ಸ್ಟೇಷನ್ ಇಳಿದ್ವಿ. ಟ್ರೈನಲ್ಲಾದರೆ ಮತ್ತೆ ಅಲ್ಲಿ ಇಳಿದು ಸ್ಟೇಷನ್ ಇಳಿದು ಆಟೋಗೆ ಬಂದು ಆಟೋಯಿಂದ ಬಸ್ಸಿಗೆ ಬಂದು ಎಲ್ಲ ಇರುತ್ತೆ. ಈ ಗುಡ್ಡದಲ್ಲೂ ಕೂಡ ಅಲ್ಲೆಲ್ಲ ಸೆಂಟ್ರಲ್ ಊರೆಲ್ಲ ಬರ್ತವೆ. ಟ್ರೈನ್ ವ್ಯವಸ್ಥೆ ಈಗ ನೋಡಿ, ಬಸ್ಸಿಗೆ ದಾವಣಗೆರೆಯಿಂದ ಬಂದ ದರ್ಶನ ಮಾಡ್ಕೊಂಡು ವಾಪಸ್ ಮತ್ತೆ ಇದ ಬಸ್ಸಿಗೆ ಬಂದ್ಬಿಡ್ತಾರೆ. ಟ್ರೈನ್ ಬರಕ್ ಆಗಲ್ಲ. ದುಡ್ಡು ಉಳಿಬಹುದು, ಟೈಮ್ ಸೇವ್ ಆಗಲ್ಲ. ದುಡ್ಡು ಉಳಿಸೋದು ಅಷ್ಟೇ ಖರ್ಚಾಗುತ್ತೆ. ಅಲ್ಲಿ ಸ್ಪೆಂಡ್ ಮಾಡೋದು, ಊಟದ್ದು, ಆಟೋದು, ಅದು ಇದೆಲ್ಲ. ಏನಂದ್ರೆ ಜರ್ನಿ ಚೆನ್ನಾಗಿರ್ಬೋದು. ಅದೇ ಟ್ರೈನ್ ಚೆನ್ನಾಗಿ, ಬಟ್ ಇದು ಅಲ್ಲ, ಇದಲ್ಲ. ಇಲ್ಲಿ ಸ್ಟೇಷನ್ ಇಲ್ಲ, ನಾವು ಅಲ್ಲಿ ಬಂದ್ರು ಮತ್ತೆ ಅಲ್ಲಿ ಕಾಯ್ಬೇಕಲ್ಲ. 10 ಗಂಟೆಯಿಂದ 11 ಗಂಟೆಯಿಂದ ಮತ್ತೆ ಬೆಳಿಗ್ಗೆ ತನಕ ಕಾಯ್ಬೇಕು. ಆಮೇಲೆ ತುಂಬಾ ಟೈಮ್ ತಗೊಂತ ಫ್ರೀ ಇದ್ದಾರೆ. ಚೆನ್ನಾಗಿ ಇನ್ನೇನು ನೋಡ, ನಾವು ದಿನದಲ್ಲಿ ವರ್ಕ್ ಮಾಡ್ತೀವಿ, ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀವಿ. ನೈಟ್ ದಿನದಲ್ಲಿ ವರ್ಕ್ ಮಾಡ್ತೀವಿ ನಾವು. ತೋಣಗಲ್ ನಮ್ ಗಾಡಿಗೆ ಹತ್ತಿದ್ರೆ ಬಳ್ಳಾರಿಂದ ಹಚ್ಚಿದ್ವಿ ನಾವು. ಬಟ್ ನಮ್ಗೆ ಭಾಳ ಗೊತ್ತಿಲ್ಲ ತೋಣಗಲ್ಲಲ್ಲಿ ಸಿಗುತ್ತೆ ಗಾಡಿ ಬರುತ್ತಂತ. ಅಲ್ಲಿಂದಾನೆ ಅಲ್ಲಿಂದ ಬರುತ್ತೆ. ಅಲ್ಲಿ ಆಂಧ್ರದವ್ರು ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಗೊತ್ತು. ಬಸ್ 2 ಬಸ್ ಗೊತ್ತು. ಇನ್ನೊಂದು ಡೇ ಸರ್ವಿಸ್ ಒಂದು ಐತಲ್ಲ, ಅದು ಇದು 2 ಗೊತ್ತು ಅವ್ರಿಗೆ ವರ್ಕ್ ಮಾಡೋದು. ಇದು ಹೋಗ್ತಾ ಇದೆ ನೋಡಿ ಘಾಟ್ ಸೆಕ್ಷನ್ ಹೆಂಗಿದೆ. ಆ ರೋಡ್ ತುಂಬಾ ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ. ರೋಡ್ ತುಂಬ ಆಪೋಸಿಟ್ ಗಾಡಿ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಸೈಡಲ್ಲೆಲ್ಲ ಗಿಡ ಇರ್ತವೆ. ಅಲ್ಲಲ್ಲಿ ಜಿಂಕೆ ಫೋಟೋ, ಹುಲಿ ಫೋಟೋ ಎಲ್ಲ ಹಾಕಿದ್ದಾರೆ. ನಲ್ಲಮಲ್ಲಿ ಫಾರೆಸ್ಟ್ ಅಂತಾರೆ, ಅದೇ ನಲ್ಲಮಲ್ಲ ಹಿಲ್ಸ್ ಅಂತ. ಇದು ನೋಡ್ತಿರಲ್ಲ, ಅದೇ ಇದು ಕರ್ನೂಲ್ ಡಿಸ್ಟಿಕ್ ಬರುತ್ತೆ. ಯಾವರಿಂದ ಬಂದಿರೋಣ? ಗಂಗಾವತಿ. ಫಸ್ಟ್ ಟೈಮಾ? ಮತ್ತೆ ಹೆಂಗನ್ಸುತ್ತೆ ಶ್ರೀಶೈಲಕ್ಕೆ ಬಂದರೆ? ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವು ರೆಗ್ಯುಲರ್ ಇದೇ ಟೈಮಲ್ಲ ಬರೋದು? ಇಲ್ಲ. ಅವಾಗ ಬರ್ತಾ ಇರ್ತೀರ? ಫ್ಯಾಮಿಲಿ ಜೊತೆ ಬಂದಿರಾ? ಮತ್ತೆ ರಿಟರ್ನ್ ಇದೇ ಬಸ್ಗೆನಾ? ಇಲ್ಲ, ನಾಳೆ ಬೆಳಗ್ಗೆ ಹೋಗ್ತೀವಿ. ನೋಡಿ, ಇಲ್ಲಿ ಹೇಳ್ದಲ್ಲ ಮೊದಲೇ, ಕರ್ನಾಟಕದಿಂದ ಜಾಸ್ತಿ ಭಕ್ತಾದಿಗಳು ಈ ಶ್ರೀಶೈಲಕ್ಕೆ ಬರ್ತಾರಂತ. ಗಂಗಾವತಿಯಿಂದ ಬಂದರೆ. ಮೇಡಮ್ ನೀವು ಹೆಂಗೆ ಹೋಗ್ತೀರಾ? ಇನ್ನು ಈ ಬಸ್ ಬಗ್ಗೆ ಹೇಳಬೇಕಂದ್ರೆ ಈ ಬಸ್ ಬಂದ್ಬಿಟ್ಟು ಡೈಲಿ ಬರುತ್ತೆ. ದಾವಣಗೆರೆ, ಹರಿಹರ, ಹೊಸಪೇಟೆ, ಬಳ್ಳಾರಿ, ತೋಣಗಲ್ ಕೂಡ ನಮಗೆ ಸ್ಟಾಪ್ ಸಿಗುತ್ತೆ. ತೋಣಗಲಲ್ಲಿ ಕೂಡ ನಾವಿಂದ ಹೋಗ್ಬೋದು. ವಿಶೇಷವಾಗಿ ಈ ಬಸ್ಸು ರಾತ್ರಿ 10:20ಕ್ಕೆ ಬಳ್ಳಾರಿ ಬಿಡುತ್ತೆ. ಬೆಳಿಗ್ಗೆ 9-10 ಗಂಟೆಗೆಲ್ಲ ಶ್ರೀಶೈಲಕ್ಕೆ ಹೋಗುತ್ತೆ. ಒಂದೊಂದು ಸಲ ಲೇಟಾಗೂ ಆಗ್ಬೋದು, ಇಲ್ಲ ಮುಂಚೆನೇ ಹೋಗ್ಬೋದು. ಇನ್ನು ಅಲ್ಲಿಂದ ಸಾಯಂಕಾಲ 4 ಗಂಟೆ ರಿಟರ್ನ್ ಇರುತ್ತೆ. ಸೇಮ್ ಬಳ್ಳಾರಿಗೆ ಬಂದ್ಬಿಟ್ಟು ರಾತ್ರಿ 2:15 ಇಳಿಸ್ತಾನೆ ಬಳ್ಳಾರಿಗೆ. ಇನ್ನು ಇದು ಬಸ್ ಡೀಟೇಲ್ಸ್. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.